ಯಾವುದೇ ಸಂದರ್ಭದಲ್ಲಾದರೂ ಕೂಡ ಮೂರನೇ ಮಹಾಯುದ್ಧ ಸಂಭವಿಸಬಹುದು. ಈ ಮಾತನ್ನ ಹೇಳಿದ್ದು ನಾನು ಅಲ್ಲ, ನೀವು ಅಲ್ಲ, ನಿತಿನ್ ಗಡ್ಕರಿ ಅವರು ಮಾತನಾಡಿದ್ದಾರೆ. ಯಾಕಾಗಿ ಮೂರನೇ ಮಹಾಯುದ್ಧದ ಬಗ್ಗೆ ಸ್ವರವನ್ನ ಎತ್ತುತ್ತಾ ಇದ್ದಾರೆ ಕೇಂದ್ರ ಸಚಿವರು? ಯಾವುದೇ ಕ್ಷಣದಲ್ಲಿ ಮೂರನೇ ಯುದ್ಧ ಆಗಬಹುದು. ಇದು ಯಾರೋ ಜ್ಯೋತಿಷಿ ಹೇಳಿದ ಮಾತಲ್ಲ, ಇದು ಕೇಂದ್ರ ಸಚಿವ ಆಗಿರುವಂತಹ ನಿತಿನ್ ಗಡ್ಕರಿ ಅವರ ಒಂದು ಆತಂಕ. ಎಲ್ಲೆಡೆ ನಿರಂಕುಶವಾದಂತಹ ಸರ್ವಾಧಿಕಾರ ಧೋರಣೆ ನಡೀತಾ ಇದೆ. ಜಗತ್ತಿನಾದ್ಯಂತ ಘರ್ಷಣೆಯ ವಾತಾವರಣ ನಿರ್ಮಾಣವಾಗಿದೆ, ಸಂಘರ್ಷದ ವಾತಾವರಣ ಇದೆ. ತಂತ್ರಜ್ಞಾನದಿಂದ ಯುದ್ಧದ ಆಯಾಮಗಳು ಕೂಡ ಬದಲಾಗ್ತಾ ಇರುವಂಥದ್ದು, ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಕ್ಷಿಪಣಿ ಡ್ರೋನ್ಗಳ ಬಳಕೆ, ಇದು ಟ್ಯಾಂಕ್ಗಳನ್ನ ವಿಮಾನಗಳ ಪ್ರಸ್ತುತತೆ ಕಡಿಮೆ ಮಾಡಿದೆ. ಈ ಎಲ್ಲದರ ನಡುವೆ ಮಾನವೀಯತೆಯನ್ನ ರಕ್ಷಿಸುವುದು ಕಷ್ಟಕರವಾಗಿದೆ ಅಂತ ಹೇಳಿ ಕ್ಲಿಷ್ಟಕರವಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಮಾತನಾಡಿದ್ದಾರೆ. ನಿತಿನ್ ಗಡ್ಕರಿ ಅವರ ಮಾತು, ಮೂರನೇ ಯುದ್ಧ ಸಂಭವಿಸ್ಬಿಡುತ್ತಾ ಮಹಾಯುದ್ಧ ಅಂತ ಹೇಳಿ ಅವರ ಆತಂಕವನ್ನ ಹೊರಹಾಕ್ತಾ ಇರುವಂಥದ್ದು. ಯಾರೋ ಜ್ಯೋತಿಷಿ ಹೇಳಿದ್ರು ಅಥವಾ ಯಾವುದೋ ಒಬ್ರು ಹೇಳಿದ್ರು ಅಂತಂದ್ರೆ ಅದು ಸ್ವಲ್ಪ ಭಯ ಪಡ್ತಿದ್ವಿ. ಆದರೆ ಕೇಂದ್ರ ಸಚಿವರೇ ಮಾತನಾಡಿದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ಭಯ ಪಡಬೇಕು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಆತಂಕವನ್ನ ಹೊರಹಾಕಿರುವಂಥದ್ದು. ಎಲ್ಲೆಡೆ ನಿರಂಕುಶವಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ, ಸರ್ವಾಧಿಕಾರ ಧೋರಣೆ ನಡೀತಾ ಇದೆ. ಜಗತ್ತಿನ ಅಂತ್ಯ ಆಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಜಗತ್ತಿನಾದ್ಯಂತ ಸಂಘರ್ಷದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ತಂತ್ರಜ್ಞಾನದಿಂದ ಯುದ್ಧದ ಆಯಾಮಗಳು ಬದಲಾಗಿದೆ. ದಿನೇ ದಿನೇ ಕ್ಷಿಪಣಿಗಳು ಡ್ರೋನ್ಗಳ ಬಳಕೆ ಹೆಚ್ಚಾಗ್ತಾ ಇದೆ. ಇದು ಟ್ಯಾಂಕರ್ಗಳು ವಿಮಾನಗಳ ಪ್ರಸ್ತುತತೆಯ ಕಡಿಮೆ ಮಾಡಿದೆ. ಎಲ್ಲದರ ನಡುವೆ ಆತಂಕವನ್ನ ಮೂಡಿಸಿದ್ದಾರೆ. ಅಂದ್ರೆ ಎಲ್ಲದರ ನಡುವೆ ಈ ಮಾನವೀಯತೆ ಅನ್ನೋದು ಸತ್ತೋಗ್ಬಿಟ್ಟಿದೆ. ಮಾನವೀಯತೆಯನ್ನ ರಕ್ಷಣೆ ಮಾಡುವಂಥದ್ದು ಕಷ್ಟಕರವಾಗಿದೆ ಅನ್ನುವ ತಮ್ಮ ಆತಂಕವನ್ನ ತುಮುಲವನ್ನ ಹೊರಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.